ಅಕಸ್ಮಾತ್ ಯಾವುದೋ ಊರಿಗೆ ಹೋದಾಗ ಊಟ ಅವ್ರಿಗೆ ಎಲ್ಲಿಂದ ಬರ್ಬೇಕು ಸರ್? ಅವ್ರಿಗೆಲ್ಲ ಊಟ ನಾನು ಮನೆಯಲ್ಲಿ ಹೋಗಿ ಇಸ್ಕೊಂಬಂದು ಎಲ್ಲರಿಗೂ ಊಟ ಮಾಡಿ. ತುಂಬ ಜನ ಪೊಲೀಸ್, ಸುಮಾರು ಒಂದು 50ರಿಂದ 60 ಅಲ್ಲಿಂದ ಅಲ್ಲಿವರೆಗೆ ಲೈನ್ ನಿಂತು ಪೊಲೀಸ್. ಅದು ಈ ಕಡಲೆ ಇವ್ರು ನಾವು, ಆ ಕಡಲೆ ಅವರು. ಅದು ಏನಾತ ಗೊತ್ತಿಲ್ಲ, ಒಂದೇಟಿಗೆ ಲಾಠಿ ಚಾರ್ಜ್ ಚಾಲ್ವಾತ್ ಸರ್. ಅಲ್ಲಿ ಇಲ್ಲಿ ಹೊಡ್ಕೊತ ಬಂದು ಅದು ಮನೆ ಒಳಗೆ ನಾನು ಅದೀನಂತ ಯಾರೋ ಹೇಳಿದ್ರೋ ಏನೋ ಗೊತ್ತಿಲ್ಲ, ಆ ಡೋರೇ ಒದ್ದು ಮುರಿದ್ಬಿಟ್ರು ಪೊಲೀಸ್. ಎಲ್ಲರೂ ಎತ್ತಿ ಕರ್ಕೊಂಬಂದು ಹೊರಗೆ ಹಿಂಗೆ ತೊಗೊಂಬಂದು ಬಿಸಾಕಿ ಹಾಕಿ ಹೊಡೆದ್ರು ಸರ್. ಲಾಠಿ 2 ಬಿದಿರಿಂದಿತ್ತು, ಕಟ್ಟಿಗೆ ಮುರಿದೋತ್ತು. ಆಮೇಲೆ ಅವ್ರ ಕಡೆ ಪ್ಲಾಸ್ಟಿಕ್ ಇರ್ತೊಂದು ವೈಟ್ ಫೈಬರ್, ಅದು ಮುರಿಲಿಲ್ಲ ಸರ್. ಹಿಂಗೆ ಹೆಂಗೆ ಹೊಡೆದ್ರೆ ಹಂಗೆ ಬರಿ ಮುಡಿದ್ವು ನೋಡಿ ಸರ್. ನನ್ನ ಮೈ ಹಂಗೆ ಬ್ಲಾಕ್ ಆಗಿದ್ವು. ಅವರೆಲ್ಲ ಫುಲ್ಲು ಕುಡಿದ್ಬಿಟ್ಟಿದ್ರು ಸರ್. ಅವ್ರೇನು ಪೊಲೀಸು ಏನು ರೌಡಿನೋ ದೇವ್ರಿಗೆ ಗೊತ್ತದು. ಯೂನಿಫಾರ್ಮ್ ಮಾತ್ರ ಇದ್ವು. ನನ್ನ ಸೀರೆ ಮೈ ಮೇಲೆ ಇದ್ದಿಲ್ಲ ಸರ್, ಬರೀ ಗಾಗ್ರ ಮೇಲೆ ಬ್ಲೌಸ್ ಮೇಲೆ ನಿಂತೀನಿ. PSI ಪಾಪ ಆತ ನನಗೆ, ಅಮ್ಮ ನೀನು ಸ್ವಲ್ಪ ಬಟ್ಟೆ ಮೇಲೆ ಹಾಕೊಳ್ಳೋ ಹಂಗೆ ಅಂತ ಹೇಳ್ದಾತ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಈ ನೋವೇ ರಗಡೈತಿ, ಎಲ್ಲಿ ಊಟ ತಿನ್ಬೇಕು. ಹಿಂಗೂ ಒಳ್ಳಕ್ಕೆ ಬರೋಲ್ದು, ಹಿಂಗೂ ಒಳ್ಳಕ್ಕೆ ಬರೋದು. ಬೆಂಡ್ ಮೇಲೆ ಹಂಗೆ ಹೊಡೆದಿದ್ದಾರೆ, ಕಾಲು ಹೊಡೆದಿದ್ದಾರೆ ಸರ್. ಅಮ್ಮ ನೆನ್ಸ್ಕೊಬಾರ್ದು ಸರ್. ನಾನು ರಿಸೆಸ್ ಹೋಗ್ತೀನಿ ಅಂತ ಅವ್ನು ಪೊಲೀಸ್ಗೆ ಹೇಳಿದ್ನಂದ್ರೆ ಇಲ್ಲೇ ಒಯ್ಯ ಅಂತಾನೆ. ನಾನು ಅಪ್ಪ ನನಗೆ ಓಡು ಇಲ್ಲ ಅಂತ ಸೆರಗು ಹಿಡ್ಕೊಂಡಿದ್ದಾನೆ. ನಾನು PC ಒಳಗಡೆ ಇರೋದು ಎಲ್ಲಿ ಹೆಂಗೆ ಹೊಡೆದಾರ ಅಂತ ಇದು ತೋರಿಸ್ತಿಲ್ಲ. ಒಂದು ರೂಮ್ ಒಳಗೆ ಕರ್ಕೊಂಡೋಗಿ ಎಲ್ಲ ಬಟ್ಟೆ ಬಿಚ್ಚಿ ನೋಡಿದ್ರು ಸರ್. ಲೇಡಿ ಪೀಸ್ ಅವ್ರಿಗೆ ಕೋಟಿ ಪುಣ್ಯ ಬರಲಿ. ಬಿಸಿನೀರು ತಂದು ಉಗ್ಗಿದ್ರು ಸರ್ ನನಗೆಲ್ಲ ಅದರಲ್ಲಿದ್ದವರು. ಅಪ್ಪ ನನಗೊಂಥರ ಸ್ವರ್ಗನೇ ಕಣ್ಣಂಗೆ ಆಗ್ಬಿಡ್ತು. ಅಲ್ಲಿ ಜೈಲ್ನಾಗಿರೋ ಮಟ್ಟ ಹೊರಗೆ ಬಂದೆ ಅಂದ್ರೆ ಒಂದು PC ನನ್ನ ಜೊತೆಲಿ ಇರ್ತಿದ್ಲು. ನನ್ನ ಹತ್ರ ಯಾರು ಗಂಡ್ಮಕ್ಳನ್ನ ಹತ್ರ ಬಿಡಾಕ್ ಬಿಡ್ತಿದ್ದಿಲ್ಲ ಅವರು. ಅಷ್ಟು ದೂರ ನಿಂತು ಮಾತಾಡ್ಬೇಕು, ಇಲ್ಲಿ ಬರಂಗಿಲ್ಲ ಅಂತ.